ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ಹೊಸ ಡಿಸೈನೊಂದಿಗೆ ಬಂದಿದ್ದೀನಿ. ಏನಪ್ಪ ಅಂತಂದರೆ, ನಾವು ಯಾವಾಗಲೂ ಸ್ಟಾರ್ಟಿಂಗ್ ಹೇಳ್ದಂಗೆ ಸ್ಟಾರ್ಟಿಂಗಲ್ಲಿ 2 ಗಂಟೆ ಹಾಕ್ಕೋಬೇಕು ನೀವು ದಾರಾನ. ಆಮೇಲೆ ನಾನಿಲ್ಲಿ ಒಂದು ಸಿಂಗಲ್ ಲಾಕ್ ಮಾಡ್ಕೊಳ್ತೀನಿ. ಇಲ್ಲಿ ಉದ್ದಕ್ಕಿರೋಂತಹ ಬೀಡ್ಸ್ನ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಈ ಥರ ಒಂದು ಬೀಡ್ಸು ಯೂಸ್ ಮಾಡಿಬಿಟ್ಟು ನಾವಿಲ್ಲಿ ಡಿಸೈನ್ನ ರೆಡಿ ಮಾಡ್ತಾಯಿದ್ದೀವಿ. ನಾನಿಲ್ಲಿ ಒಂದು ಸ್ಟಾರ್ಟಿಂಗಲ್ಲಿ ಒಂದು ಸಿಂಗಲ್ ಲಾಕ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ ನಾನು ಬೀಡ್ಸ್ ಹಾಕ್ತಾಯಿದ್ದೀನಿ. ಈ ಥರ ಒಂದು ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಎಲ್ಲ ದಾರನೂ ಸರಿಯಾಗಿ ಬೀಡ್ಸ್ ಒಳಗಡೆ ಬರೋ ಥರ ನಾವಿಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ನಾನು ಇಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಒಂದು ಚೈನ್ ಕೂಡ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. ಬೀಡ್ಸ್ ಹತ್ರ ಲಾಕ್ ಆದಮೇಲೆ ಒಂದು ಚೈನ್ ತೊಗೊಂಡಿದ್ದೀನಿ. ನಂತರ ಮತ್ತೊಂದು ಬೀಡ್ಸ್ನ ನಾನಿಲ್ಲಿ ಹಾಕ್ಕೊಳ್ತೀನಿ. ಈ ಥರ ಬೀಡ್ಸ್ನ ಹಾಕ್ಕೊಂಡಿದ್ದ ನಂತರ ಮತ್ತೆ ಇಲ್ಲಿ ಬೀಡ್ಸ್ ಹತ್ರ ಲಾಕ್ ಮಾಡ್ಕೋಬೇಕು. ಆ ಬೀಡ್ಸ್ ಈ ಥರ ನಾವು 2 ಬೀಡ್ಸ್ನ ಹಾಕಿದ ನಂತರ ಅದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ನಾವು ಬೇಸ್ ಲೈನಲ್ಲಿ ಲಾಕ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಹಿಂದೆ ನಾನು ಇದನ್ನು ಲಾಕ್ ಮಾಡ್ಕೊಳ್ತೀನಿ, ವಿ ಶೇಪ್ ಬರೋ ಥರ. ಅದು ವಿ ಶೇಪ್ ಬರಬೇಕು ನಮಗೆ, ಹಾಗಾಗಿ ನಾನು ಇದನ್ನು ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ವಿ ಶೇಪ್ ಬರಬೇಕು. ಇಲ್ಲಿ ಈ ಥರ ವಿ ಶೇಪ್ ಬಂದಿದೆ. ಇದಾಗಿದ ನಂತರ ನಾನಿಲ್ಲಿ 4 ಚೈನ್ನ ಹಾಕ್ಕೊಳ್ತೀನಿ. ನಾನಿವಾಗ 4 ಚೈನ್ ಹಾಕ್ಕೋಬೇಕು. ತುಂಬ ಸಿಂಪಲ್ಲು. ಸ್ಟಾರ್ಟಿಂಗ್ ಮಾತ್ರ ನಾವು ಸಿಂಗಲ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನಾನು, ಯಾಕಂದರೆ ಡಿಸೈನ್ ಸ್ಟಾರ್ಟ್ ಮಾಡಬೇಕು ಅಂತಂದ್ಬಿಟ್ಟು. ಆಮೇಲೆ ಬಂದು 2 ಬೀಡ್ಸ್ನ ಯೂಸ್ ಮಾಡಿ ನಂತರ ಇಲ್ಲಿ ಒಂದು ಮನೇನ ಕ್ರಿಯೇಟ್ ಮಾಡ್ತಾ ಇದ್ದೀನಿ 4 ಚೈನ್ ಹಾಕಿ. ಇದೇ ಥರನೇ ನಾವು ಮಾಡ್ಕೊಂಡು ಹೋಗಬೇಕಾಗುತ್ತೆ ಬೇಸ್ ಲೈನಲ್ಲಿ. ಮತ್ತೊಂದು ಸತಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾವು ಬೀಡ್ಸ್ ಹಾಕ್ಕೋಬೇಕಾಗುತ್ತೆ. ಈ ಥರ ಉದ್ದದ ಶೇಪಲ್ಲಿರುವಂತಹ ಬೀಡ್ಸ್ನ ಯಾವುದಾದ್ರೂ ಸರಿ, ಯಾವುದೇ ಡಿಸೈನ್ದು ನೀವು ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ನಾನು ಈ ಥರ ಈ ಬೀಡ್ಸ್ನ ಹಾಕ್ಕೊಂಡು ಎಲ್ಲ ದಾರ ಸರಿಯಾಗಿ ಬರೋ ಥರ ಇಲ್ಲಿ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಚೈನ್ ಹಾಕ್ಕೊಳ್ತೀನಿ. ಇದಾಗಿದ ನಂತರ ಮತ್ತೆ ಇನ್ನೊಂದು ಬೀಡ್ಸ್ ಹಾಕ್ಕೊಳ್ತೀನಿ ನಾನಿಲ್ಲಿ. ಮತ್ತೆ ಇನ್ನೊಂದು ಬೀಡ್ಸ್ ಹಾಕಿದ ನಂತರ ಮತ್ತೆ ಇಲ್ಲಿ ಸಿಂಗಲ್ ಲಾಕ್ ಮಾಡ್ಕೋಬೇಕು. ಬೀಡ್ಸ್ ಹತ್ರ ಲಾಕ್ ಮಾಡ್ಕೊಂಡಿದ್ದೀನಿ. ನಂತರ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಸ್ವಲ್ಪ ಹಿಂದೆ ನಾವು ಇದನ್ನು ಲಾಕ್ ಮಾಡ್ಕೋಬೇಕಾಗುತ್ತೆ, ವಿ ಶೇಪ್ ಬರೋ ಥರ. ತುಂಬ ಸಿಂಪಲ್ಲು ಫ್ರೆಂಡ್ಸ್. ಈ ಥರ ನಾವು ಬೇಸ್ ಲೈನನ್ನು ಫಸ್ಟು ಸ್ಟೆಪ್ಪಲ್ಲಿ ನಾವು ಮಾಡ್ಕೊಂಡು ಹೋಗಬೇಕಾಗುತ್ತೆ. ಇದಾಗಿದ ನಂತರ ಮತ್ತೆ ನಾನು ಸೇಮ್ ಪ್ರೊಸೆಸ್ಸು 4 ಚೈನ್ ಹಾಕ್ಕೊಂಡು ಮತ್ತೆ ಅದನ್ನು ಸಿಂಗಲ್ ಲಾಕ್ ಮಾಡ್ಕೋಬೇಕು. ಇದಾಗಿದ ನಂತರ ನಾನು ಈಗಾಗಲೇ ನಿಮಗೆ ತೋರಿಸ್ದಂಗೆ ಬೀಡ್ಸ್ ಹಾಕ್ಕೊಳ್ಳೋದನ್ನು, ಲಾಕ್ ಮಾಡ್ಕೊಳ್ಳೋದನ್ನು, ಅದನ್ನು ಪ್ರೊಸೆಸ್ನ ಮಾಡಬೇಕಾಗುತ್ತೆ. ತುಂಬ ಸುಲಭ ಇದೆ ಫ್ರೆಂಡ್ಸ್, ಇದು ಮಾಡ್ಕೊಂಡು ಹೋಗ್ಬೋದು. ಯಾರಾದರೂ ಹೊಸ ವ್ಯೂವರ್ಸ್ ಇದ್ದರೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ ನಿಮಗೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಜಲ್ದಿ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಅಂತ ಹೇಳ್ತೀನಿ. ಇದೇ ಥರ ಪ್ರೋತ್ಸಾಹ ಕೊಡ್ತಾ ಇರ್ರಿ ನನ್ನ ಚಾನಲ್ಗೆ ಅಂತ ಕೇಳ್ಕೊಳ್ತೀನಿ. ನೋಡಿ, ಈಗ ಬಿಡ್ಸ್ನ ನಾನು ಲಾಕ್ ಮಾಡಿದ್ದೀನಿ. ಲಾಸ್ಟಲ್ಲಿ ಯಾವ ಥರ ಲಾಕ್ ಮಾಡೋದಂತ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಲಾಸ್ಟಲ್ಲಿ ಇಲ್ಲಿ ನಾನು ನಿಮಗೆ ಈ ಥರ ಬಿಡ್ಸ್ ಹತ್ರ ಲಾಕ್ ಮಾಡ್ಕೊಂಡಿದ್ದ ನಂತರ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಅದಕ್ಕಿಂತ ಸ್ವಲ್ಪ ಹಿಂದೆಗಡೆ ನಾವಿಲ್ಲಿ ಸಿಂಗಲ್ ಲಾಕ್ ಮಾಡ್ಕೋಬೇಕು. ಸಿಂಗಲ್ ಲಾಕ್ ಹಾಕಿದ ನಂತರ ಇಲ್ಲಿ 2 ಚೈನ್ ಹಾಕ್ಕೊಂಡು ದಾರಾನ ಕಟ್ ಮಾಡ್ಕೋಬೇಕಾಗುತ್ತೆ. 1 ಚೈನ್ ಆಗಿದೆ, 2 ಚೈನು. ಈ ಥರ 2 ಚೈನ್ ಹಾಕ್ಕೊಂಡು ಸ್ವಲ್ಪ ದಾರ ಎಳೆದುಬಿಟ್ಟು ನಾವು ದಾರಾನ ಕಟ್ ಮಾಡ್ಕೋಬೇಕು. ಆ ದಾರಾನ ಈ ಥರ ನಾವು ಆಚೆ ತೆಗೆದುಬಿಟ್ರೆ ನೀಟಾಗಿ ಇದಾಗುತ್ತೆ. ತುಂಬ ಸಿಂಪಲ್ ಇದು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನಿಲ್ಲಿ ಲಾಕ್ ಬಂದುಬಿಟ್ಟು ದಾರಾನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಮೊದಲು ಫಸ್ಟ್ ಸ್ಟೆಪ್ ಎಲ್ಲಿ ಸ್ಟಾರ್ಟ್ ಮಾಡಿದ್ದೆ ಅದಕ್ಕಿಂತ ಸ್ವಲ್ಪ ಮುಂದೆಗಡೆ ನಾನು ಇದನ್ನು ಲಾಕ್ ಮಾಡ್ಕೊಂಡಿದ್ದೀನಿ, ನಾವು ಡಿಸೈನ್ ಸ್ಟಾರ್ಟ್ ಮಾಡೋದಕ್ಕೋಸ್ಕರ. ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ ಸಿಂಗಲ್ ಲಾಕ್ ಮಾಡಿಕೊಂಡೆ. ಸಿಂಗಲ್ ಲಾಕ್ ಆಗಿದ ನಂತರ ಡೈರೆಕ್ಟಾಗಿ ಕ್ರೋಶಾ ಮೇಲೆಯಿಂದ ನಾನು ಸೆಕೆಂಡ್ ಸ್ಟೆಪ್ಪಲ್ಲಿ ಕ್ರೋಶಾ ಮೇಲೆಯಿಂದ ನಾನು ದಾರ ತಗೊಂಡು ಆ ಬೀಡ್ಸ್ ಹಿಂದೆ ಇರೋಂತಹ ದಾರಕ್ಕೆ ಡಬಲ್ ಕ್ರೋಶಾ ಕಂಬನ ಹಾಕ್ಕೊಂಡು ಹೋಗ್ತೀನಿ ನಾನು. ಆ ಬೀಡ್ಸ್ ಹಿಂದೆ ಇರೋಂತಹ ದಾರಕ್ಕೆ ಡಬಲ್ ಕ್ರೋಶಾ ಕಂಬನ ಹಾಕ್ಕೊಂಡು ಹೋಗಬೇಕು. ನೋಡಿ, ಈ ಥರ ದಾರ ಮೇಲೆಯಿಂದ ನಾನು ಕ್ರೋಶಾ ಮೇಲೆಯಿಂದ ದಾರ ತಗೊಂಡು ಬೀಡ್ಸ್ ಹಿಂದೆ ಇರೋಂತಹ ದಾರಕ್ಕೆ
ಡಬಲ್ ಕ್ರೋಶ ಕಂಬನ ಹಾಕ್ಕೊಳ್ತಾ ಇದ್ದೀನಿ. ಡಬಲ್ ಕ್ರೋಶ ಕಂಬ ಅಂತಂದರೆ ಫ್ರೆಂಡ್ಸ್, ಕ್ರೋಶ ಮೇಲೆಯಿಂದ ಸಿಂಗಲ್ ದಾರ ತಗೊಂಡು ನಾವು ಎರಡೆರಡು ಚೈನ್ನ 2 ಟೈಮು ನಾವು ಲಾಕ್ ಮಾಡ್ತೀವಿ. 2 ಚೈನ 1 ಸತಿ, 2 ಚೈನ 2 ಸತಿ, ಈ ಥರ ನಾವು ಲಾಕ್ ಮಾಡೋದಕ್ಕೆ ಡಬಲ್ ಕ್ರೋಶ ಕಂಬ ಅಂತ ಕರಿತೀವಿ. ಕ್ರೋಶ ಮೇಲೆಯಿಂದ ಒಂದೇ ಸತಿ ದಾರ ತೊಗೋಬೇಕು. ಒಂದು ಸತಿ ದಾರ ತೊಗೊಂಡು ನಾವಿಲ್ಲಿ ಡಬಲ್ ಕ್ರೋಶ ಕಂಬನ ಹಾಕ್ಕೊಂಡು ಹೋಗ್ತೀವಿ. ಈ ಥರ 6 ಡಬಲ್ ಕ್ರೋಶ ಕಂಬಗಳನ್ನ ನಾವು ಹಾಕಿದ ಮೇಲೆ 2 ಬೀಡ್ಸ್ನ ಮಧ್ಯೆ ನಾವೇನು ಒಂದು ಚೈನು ಎಕ್ಸ್ಟ್ರಾ ಒಂದು ಚೈನ್ ಹಾಕ್ಕೊಂಡಿದ್ವಲ್ಲ, ಅಲ್ಲಿ ನಮಗೆ ಇದು ಲಾಕ್ ಬರುತ್ತೆ. ನೋಡಿ, ಇಲ್ಲಿ ನಾನು ಇವಾಗ 6 ಡಬಲ್ ಕ್ರೋಶ ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. ಆರು ಡಬಲ್ ಕ್ರೋಶ ಕಂಬಗಳನ್ನ ಇವಾಗ ಹಾಕಿದ ನಂತರ ನಾನಿಲ್ಲಿ ಬೀಡ್ಸ್ ಮಧ್ಯೆ ಲಾಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಇನ್ನೊಂದು ಬೀಡ್ಸ್ ಹತ್ರ ನಾನಿಲ್ಲಿ 6 ಡಬಲ್ ಕ್ರೋಶ ಕಂಬಗಳನ್ನ ಹಾಕ್ಕೊಂಡು ನಾವೇನು ಮನೆ ಮಾಡಿದ್ದೀವಲ್ಲ ಅಲ್ಲಿ ಸೆಂಟ್ರಲ್ಲಿ ಬರೋ ಥರ ನಾವು ಸೆಂಟ್ರಿಗೆ ಲಾಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ಈ ಪ್ಲೇಸಲ್ಲಿ ನಾನು ಲಾಕ್ ಮಾಡ್ಕೊತೀನಿ. ಈ ಥರ ನಾವಿಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಆಗಿದ ನಂತರ ನೆಕ್ಸ್ಟು ಅದೇ ಥರ ಫಸ್ಟು ಹ್ಯಾಚಲ್ಲಿ ತೋರಿಸೋವಾಗ ಸ್ವಲ್ಪ ವಿಡಿಯೋ ಕಟ್ಟಾಗಿದೆ, ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾವು ಬೀಡ್ಸ್ ಹಿಂದೆ ಇರೋಂತಹ ದಾರಕ್ಕೆ ಡಬಲ್ ಕ್ರೋಶ ಕಂಬಗಳನ್ನ 6 ಕಂಬಗಳನ್ನ ಹಾಕ್ಕೋಬೇಕು. ಮೊದಲಿಗೆ ನಾನಲ್ಲಿ ನಿಮ್ಗೆ ಹೇಳೋವಾಗ ವಿಡಿಯೋ ಸ್ವಲ್ಪ ಕಟ್ಟಾಯಿತು, ಹಾಗಾಗಿ ಹೇಳೋಕ್ಕಾಗಲಿಲ್ಲ. ಇಲ್ಲಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಕೇಳಿಸ್ಕೊಳ್ಳಿ. ಈ ಬೀಡ್ಸ್ ಹತ್ರ ನಾವು 6 ಡಬಲ್ ಕ್ರೋಶ ಕಂಬಗಳನ್ನ ಹಾಕ್ಕೋಬೇಕು. ಈ ಥರ 6 ಡಬಲ್ ಕ್ರೋಶ ಕಂಬಗಳನ್ನ ಹಾಕ್ಕೊಂಡ್ಮೇಲೆ ಬೀಡ್ಸ್ ಮಧ್ಯೆ ಯಾವ ಥರ ನಾನು ಲಾಕ್ ಮಾಡೋದು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಇದು 3ನೇದು ಡಬಲ್ ಕ್ರೋಶ ಕಂಬನ ಹಾಕಿದ್ದೀನಿ. ಇದೇ ಥರ ಇನ್ನು 3 ಡಬಲ್ ಕ್ರೋಶ ಕಂಬಗಳನ್ನ ಹಾಕ್ಕೋಬೇಕು. ಫ್ರೆಂಡ್ಸ್, ನೀವು ಈ ಡಿಸೈನ್ ಹಾಕೋವಾಗ ನಿಮ್ಗೆ ಏನಾದರೂ ಡೌಟ್ಸ್ ಬಂದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ನಿಮಗೆ ಈಸಿ ಆಗೋ ಥರ ನಾನು ಹೇಳ್ಕೊಡ್ತೀನಿ ಅಂತ ಹೇಳ್ತೀನಿ. ಈ ಥರ ನಾವು 6 ಡಬಲ್ ಕ್ರೋಶ ಕಂಬಗಳನ್ನ ಹಾಕಿದ ನಂತರ ಇಲ್ಲಿ ನಾವು ಈ ಬೀಡ್ಸ್ ಮಧ್ಯೆ ಇಲ್ಲಿ ನಾವು ಒಂದು ಸಿಂಗಲ್ ಲಾಕ್ನ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ನೋಡಿ, ಈ ಥರ ನಾವಿಲ್ಲಿ ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಈ ಪ್ರೋಸೆಸ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟು ಬೀಡ್ಸ್ ಹತ್ರ ನಾವು ಮತ್ತೆ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೆಕ್ಸ್ಟು ಬೀಡ್ಸ್ ಹತ್ರ ನಾನು ಅದೇ ಥರನೇ 6 ಡಬಲ್ ಕ್ರೋಶ ಕಂಬಗಳನ್ನ ಹಾಕ್ಕೊತಾ ಇದ್ದೀನಿ. ಆರು ಡಬಲ್ ಕ್ರೋಶ ಕಂಬಗಳನ್ನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಅದು ಸಪೋಸ್ ನಿಮ್ದು ಏನಾದರೂ ಬೀಡ್ಸ್ ಸೈಜು ಇನ್ನೂ ಬಿಗ್ ಸೈಜ್ ಇದ್ದರೆ ಅಲ್ಲಿ ನೋಡ್ಕೊಳ್ಳಿ, ನಿಮಗೆ ಎಷ್ಟು ಕಂಬಗಳು ಇಡಿಸುತ್ತೋ ಅಷ್ಟು ಕಂಬಗಳನ್ನ ಹಾಕ್ಕೊಂಡು ನೀವು ಹೋಗಬೇಕಾಗುತ್ತೆ. ಒಂದು ಬೀಡ್ಸ್ ಹತ್ರ ಎಷ್ಟು ನೀವು ಕಂಬಗಳನ್ನ ಹಾಕಿ ಯೂಸ್ ಮಾಡಿರ್ತೀರೋ ಸೇಮ್ ಪ್ರೋಸೆಸ್ನ ಎಲ್ಲ ಕಡೆ ಯೂಸ್ ಮಾಡಬೇಕಾಗುತ್ತೆ. ಆವಾಗ ಒಂದೇ ಥರ ಡಿಸೈನ್ ಬರುತ್ತೆ. ಇಲ್ಲಿ ನಾನು ಸ್ಮಾಲ್ ಸೈಜ್ದು ಬೀಡ್ಸ್ ಯೂಸ್ ಮಾಡಿರೋದ್ರಿಂದ ಇಲ್ಲಿ 6 ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ನೋಡಿ, ಇಲ್ಲಿ 6 ಡಬಲ್ ಕ್ರೋಶ ಕಂಬಗಳನ್ನ ನಾನು ಇವಾಗ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಇದು 6ನೇದು ಹಾಕ್ತಾಯಿದ್ದೀನಿ. ಇದು ಹಾಕಿದ ನಂತರ ಈಗಾಗಲೇ ತೋರಿಸ್ದಾಗೆ ನಾವೇನು 4 ಚೈನ್ ಹಾಕ್ಬಿಟ್ಟು ಮನೆ ಮಾಡ್ಕೊಂಡಿದ್ವಿ ಬೇಸ್ಲೈನಲ್ಲಿ, ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕಾಗುತ್ತೆ. ಈ ಥರ ಲಾಕ್ ಆಗಿದ ತಕ್ಷಣ ನೋಡಿ, ನಮಗೆ ಇಷ್ಟು ಸುಂದರವಾಗಿ ಡಿಸೈನು ತುಂಬ ಸುಲಭ. ಬೀಡ್ಸು ಯೂಸ್ ಮಾಡಿರ್ತೀವಿ, ಒಂಥರ ಬ್ರೈಡಲ್ ಲುಕ್ಕು, ಡಿಫ್ರೆಂಟ್ ಡಿಸೈನ್ ಅಂತಲೇ ಹೇಳ್ಬೋದು. ಇದು ತುಂಬ ಚೆನ್ನಾಗಿದೆ. ಈ ಥರ ಒಂದು ಶೇಪ್ಗೆ ನಮಗೆ ಒಂದು ಆರ್ಚ್ ಕ್ರಿಯೇಟ್ ಆಗುತ್ತೆ. ಬೀಡ್ಸ್ ಈ ಕಡೆ ಆ ಕಡೆ ಫೆದರ್ ಥರ ನಮಗೆ ಇದೊಂದು ಶೇಪ್ ಬಂದಿದೆ. ಡಿಸೈನ್ ತುಂಬ ಚೆನ್ನಾಗಿದೆ. ಬೀಡ್ಸ್ ಮಧ್ಯೆ ನಾವೇನು ಸಿಂಗಲ್ ಲಾಕ್ ಮಾಡಿದ್ದೀವಲ್ಲ ಅದ್ರ ಮಧ್ಯೆ ಒಂದೊಂದು ಕುಚ್ಚನ ಸಹಿತ ನಾವು ಹಾಕ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ಲಾಸ್ಟಲ್ಲಿ ನಾವು ಇಲ್ಲಿ ಹಾಕ್ಬಿಟ್ಟು ಲಾಕ್ ಮಾಡ್ಕೋಬೇಕಾಗುತ್ತೆ. ನೋಡ್ಕೊಳ್ಳಿ ಲಾಸ್ಟಲ್ಲಿ ಯಾವ ಥರ ಲಾಕ್ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ನಾವು ಬೀಡ್ಸ್ ಹಾಕಿದ್ದಾದ ನಂತರ ಸ್ವಲ್ಪ ಮುಂದೆಯಿಂದ ನಾವು ಡಿಸೈನ್ ಸ್ಟಾರ್ಟ್ ಮಾಡಿದ್ವಿ. ನೀವು ನೋಡೇ ಇರ್ತೀರ ವಿಡಿಯೋದಲ್ಲಿ, ಈಗಾಗಲೇ ನಾನು ತೋರಿಸಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ನಾವು ಅದೇ ಥರನೇ ಇಲ್ಲಿಗೆ ಸಿಂಗಲ್ ಲಾಕ್ ಮಾಡ್ಕೋಬೇಕು ಸ್ವಲ್ಪ ಮುಂದಕ್ಕೆ. ಈ ಥರ ನಮಗೆ ಲಾಕ್ ಆದಮೇಲೆ ಫಿನಿಶಿಂಗ್ ಬಂದು ಫೈನಲ್ ಆಗಿ ಈ ಥರ ಒಂದು ಡಿಸೈನ್ ಬರುತ್ತೆ.
ತುಂಬ ಚೆನ್ನಾಗಿದೆ ನೋಡಿ, ಈ ಥರ ಬಂದಿದೆ. ಇಲ್ಲಿ ನಾವು ಬೀಡ್ಸ್ ಮಧ್ಯೆ ನಾವು ಒಂದೊಂದು ಕುಚ್ಚನ್ನ ಹಾಕ್ಕೋಬೋದು. ಬನ್ನಿ ನೋಡೋಣ ಆಗಿದ್ದರೆ ಯಾವ ಥರ ಕುಚ್ಚು ಹಾಕೋದು ಅಂತಂದ್ಬಿಟ್ಟು. ನೋಡಿ ಎಷ್ಟು ಬ್ರೈಡಲ್ ಲುಕ್ ಅಂತಲೇ ಹೇಳ್ಬೋದು. ಒಂಥರ ಡಿಫ್ರೆಂಟ್ ಡಿಸೈನ್ ಇದೆ ಇದು. ಬೀಡ್ಸ್ಗೆ ನಾವು ಡಿಸೈನ್ ಹಾಕಿದ್ದೀವಿ, ಬೀಡ್ಸ್ ಮಧ್ಯೆ ಡಿಸೈನ್ ಹಾಕ್ತಾಯಿದ್ವಿ. ಇದು ಬೀಡ್ಸ್ಗೆ ಡಿಸೈನ್ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದೇ ಥರ ವಿಡಿಯೋಸ್ನ ನೋಡ್ತಾ ಇರಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.